ನಮಸ್ಕಾರ ಎಲ್ಲರಿಗೂ. ಇವತ್ತ ಮಾಘ ಮಾಸದ ಪೂರ್ಣಿಮೆ ಅಂದ್ರ ಭಾರತಹುಣ್ಣಿಮೆ. ಇವತ್ತಿನ ವಿಶೇಷ ಏನಂದ್ರ ಕುಲದೇವತೆ ಪೂಜೆ, ವ್ಯಾಸ ಪೂಜೆ, ಯಲ್ಲಮ್ಮ, ಮೈಲಾರಲಿಂಗೇಶ್ವರ ಸೇರಿದಂಗ ಜಾತ್ರಿ ಮತ್ತು ಬ್ರಹ್ಮರಥೋತ್ಸವ ನಡೀತದೆ ಇವತ್ತ. ನಮ್ಮ ತವ್ರ ಮನೆಯ ಕುಲದೇವತೆ ತುಳಜಾಪುರದ ಅಂಬಾಭವಾನಿ. ಹಾಗಾಗಿ ಇವತ್ತು ಕುಲಧರ್ಮ ಮಾಡ್ತಾರೆ ಅವ್ರ ಮನೆಯೊಳಗೆ. ಅದ್ರ ಜೊತೆಗೆ ನನ್ನ ಅಣ್ಣನ ಮಗಳು ವಾರಿಧಿ ಮೌನಗೌರಿ ಪೂಜಾ ಮಾಡಿದ್ಲು 5 ವರ್ಷ. ಇವತ್ತು ಆ ಪೂಜಾದ ಉದ್ಯಾಪನೆನೂ ಮಾಡ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಹೆಂಗೆ ಮಾಡಿದ್ರು ಏನು ಅನ್ನೋದನ್ನು ತೋರಿಸ್ತೀನಿ. ಇವತ್ತು ಹಬ್ಬ, ಹಾಗಾಗಿ ಮನೆಯೊಳಗೆ ಇಡ್ಲಿ ಒಲೆ ಮ್ಯಾಲಿನ ಅಡಿಗೆ. ಇವತ್ತು ಅನ್ನ, ಪಾಯಸ, ತವಿ ಹಿಂಗೆ ಎಲ್ಲ ನೈವೇದ್ಯಕ್ಕೆ ಅಡಿಗೆ ರೆಡಿ ಆಗಿತ್ತು. ಪ್ರತಿ ವರ್ಷ ಕುಲಧರ್ಮದ ದಿವಸ ಅಂಬಾಬಾಯಿಗೆ ಹೊಸ ಸೀರೆ ಏರಿಸಿ ಉಡಿ ತುಂಬಿ ಪೂಜಾ ಮಾಡ್ತಾರೆ. ದೇವ್ರ ಪೂಜಾ, ಆರತಿ ಮತ್ತು ಮಂಗಳಾರತಿ. ಪ್ರತಿ ವರ್ಷ ಕುಲಧರ್ಮದ ದಿವಸ ಇದನ್ನೆಲ್ಲ ನಮ್ಮ ಮನೆಯೊಳಗೆ ಮಾಡುವಂಥ ಪದ್ಧತಿ. ಕುಲಧರ್ಮದ ವಿಶೇಷದ ಜೊತೆಗೆ ಇವತ್ತು ಮೌನಗೌರಿ ವ್ರತದ್ದು ಉದ್ಯಾಪನೆ ಇತ್ತು. ಅದನ್ನು ವಾರಿಧಿ 5 ವರ್ಷ ಮಾಡಿದ್ಲು ಪೂಜಾನ. ವಾರಿಧಿಗೆ 5 ವರ್ಷ ಇದ್ದಾಗನ ಈ ಮೌನಗೌರಿ ಪೂಜಾನ ಶುರು ಮಾಡಿಸಿದ್ರು. ಸತತ 5 ವರ್ಷ ಮಾಡಿದ್ಲು. ಇದು 5ನೇ ವರ್ಷ, ಹಾಗಾಗಿ ಇವತ್ತ ಉದ್ಯಾಪನೆ ಮಾಡಿದ್ಲು. ಈ ಮೌನಗೌರಿ ವೃತ್ತನ ಯಾವಾಗ ಶುರು ಮಾಡ್ಬೇಕಂದ್ರೆ ಮಾಘ ಮಾಸದ ಪಾಡ್ಯದಿಂದ ಫಾಲ್ಗುಣ ಮಾಸದ ಪಾಡ್ಯದವರೆಗೂ ಅಂದ್ರೆ 1 ತಿಂಗಳು ಸತತವಾಗಿ ಮಾಡುವಂಥ ಪೂಜಾ ಇದು. ಈ ಮೌನಗೌರಿ ಪೂಜಾನ ಅಷ್ಟು ಸಣ್ಣ ವಯಸ್ಸೊಳಗೆ ಯಾಕೆ ಮಾಡಿಸ್ತಾರಂದ್ರೆ ಮುಂದೆ ಒಳ್ಳೆ ಪತಿ ಅಂದರೆ ಒಳ್ಳೆ ಗಂಡ, ಒಳ್ಳೆ ಸಂತಾನ, ಸುಖ, ಅಭಿವೃದ್ಧಿ ಎಲ್ಲ ಆಗಲಿ ಅಂಥೇಳಿ ಈ ಪೂಜಾನ ಮಾಡಿಸ್ತಾರೆ. ಈ ಮೌನಗೌರಿ ಪೂಜಾನ ಯಾರು ಮಾಡಬೇಕು ಅಂದ್ರೆ ಕುಮಾರಿಕಾ ಹೆಣ್ಮಕ್ಳು, ಅಂದ್ರೆ ದೊಡ್ಡವರಾಗೋಕ್ಕಿಂತ ಮುಂಚೆನೇ ಈ ಪೂಜಾನ 5 ವರ್ಷ ಮಾಡಿಸ್ಬೇಕು. ನಮಗೆ ನೋಡಲಿಕ್ಕೆ ಇದು ಸುಲಭ ಅನ್ನಿಸ್ತದ, ಆದ್ರೆ ಆ ಸಣ್ಣ ವಯಸ್ಸಿನೊಳಗೆ ಮಾಡಬೇಕಲ್ಲ, ಅದು ಭಾಳ ಮುಖ್ಯ ನೋಡ್ರಿ. ಈ ಮೌನಗೌರಿ ಪೂಜಾ ಮಾಡ್ಬೇಕಂದ್ರೆ ಕೆಲವೊಂದಿಷ್ಟು ನಿಯಮಗಳವ. ಆ ನಿಯಮಗಳನ್ನು ಪಾಲಿಸಿ ಈ ಮೌನಗೌರಿ ವ್ರತವನ್ನು ಮಾಡಿಸ್ಬೇಕು. ಆ ಸಣ್ಣ ವಯಸ್ಸಿನೊಳಗೆ ಆ ನಿಯಮಗಳೆಲ್ಲ ಮಕ್ಕಳಿಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ತಾಯಂದ್ರನ ಎಲ್ಲ ಹೇಳಿ ನಿಂತು ಈ ಪೂಜಾನ ಮಾಡಿಸ್ತಾರೆ ನೋಡ್ರಿ. ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ಪೂಜಾ ಮಾಡಿ ಸೂರ್ಯನಿಗೆ ಅಕ್ಷತೆ ಹಾಕೋವರೆಗೂ ಮಾತಾಡಬಾರ್ದು. ಹಾಗಾಗಿನ ಈ ಗೌರಿ ಪೂಜಾಕ್ಕೆ ಮೌನಗೌರಿ ಪೂಜಾ ಅಂಥೇಳಿ ಕರೀತಾರೆ. ಊಟ ಮಾಡಬೇಕಾದ್ರೂ ಮಾತಾಡಬಾರ್ದು. ಸಂಜೆ ಸೂರ್ಯಾಸ್ತ ಆಗೋದಕ್ಕಿಂತ ಮೊದಲು ಊಟ ಮಾಡಬೇಕು. 2 ಹೊತ್ತು ಅಷ್ಟೇ ಊಟ. ಮಧ್ಯದೊಳಗೆ ಏನಾದರೂ ಹಸಿವೆ ಅಂತ ಅನಿಸಿದ್ರೆ ಮುಸ್ರಿ ಪದಾರ್ಥನ ಕೊಡಂಗಿಲ್ಲ, ಅಂದ್ರೆ ಅನ್ನದ ಐಟಮ್ಸ್ ಏನು ಕೊಡಂಗಿಲ್ಲ. ಅದ್ರ ಬದಲಿ ಹಣ್ಣು, ಅವಲಕ್ಕಿ ಹಿಂಗೇನಾರ ತಿನ್ಬೋದು. ಬೆಳಿಗ್ಗೆ ಹಾಲು ಕುಡಿಬಾರ್ದು, ರಾತ್ರಿ ಮೊಸರು ತಿನ್ನಬಾರ್ದು ಅನ್ನೋದು ನಿಯಮ ಇದ್ರದ್ದು. ರಾತ್ರಿ ಊಟಕ್ಕೆ ಕೂತಾಗ್ಲೂ ಮಾತಾಡಬಾರ್ದು. ಆಮೇಲೆ ಪೂಜಾ ಮುಗಿಯೋವರೆಗೂ ಅಂದ್ರೆ 1 ತಿಂಗಳ ಹೊರಗಿಂದೇನೂ ತಿನ್ನೋಂಗಿಲ್ಲ. ಚಾಕ್ಲೇಟು, ಐಸ್ ಕ್ರೀಮು, ಬಿಸ್ಕೆಟು, ಆಮೇಲೆ ಚಾಟ್ಸು ಏನೇನು ಇರ್ತಾವೆ ಏನೂ ತಿನ್ನಂಗಿಲ್ಲ. ಬರೀ ಮನೆ ಊಟ ಅಷ್ಟೆ. ಸಂಜೆ ಮುಂದೂ ಅಷ್ಟೆ, ಸೂರ್ಯಾಸ್ತದ ಟೈಮಿಗೆ ಸೂರ್ಯನಿಗೆ 5 ಮಂತ್ರಾಕ್ಷತೆ ಕಾಳುಗಳನ್ನು ಹಾಕಿದ ಮೇಲೇ ಊಟ. ಇವೆಲ್ಲ ನಿಯಮಗಳಾದ್ರೆ ಇನ್ನು ಗೌರಿ ಪೂಜಾ ಹೆಂಗೆ ಮಾಡಿಸಿದ್ರು ಅಂತ ಹೇಳ್ತೀನಿ. 2 ಅರ್ಶಿಣದ ಕೊಂಬುಗಳನ್ನು ಇಟ್ಕೊಂಡಿರ್ತಾರೆ. ಅದು ಮಕ್ಕಳಿಗಿರೋ ಅರ್ಶಿಣದ ಕೊಂಬು. ಅದಕ್ಕನ ಗೌರಿ ಅಂತ ಹೇಳಿ ತಿಳ್ಕೊಳ್ಳೋದು. ದಿನ ಅದಕ್ಕನ ಪೂಜಾ ಮಾಡೋದು. ಆಮೇಲೆ ರೇಷ್ಮೆ ಬಟ್ಟೆ ಇಟ್ಟಿರ್ತಾರೆ ಹಳದಿ ಕಲರ್ದು. ಅದಕ್ಕೆ ದಿನ ಒರೆಸ್ಲಿಕ್ಕೆ ಮತ್ತು ಸೀರೆ ಉಡಿಸ್ಲಿಕ್ಕೆ ಅಂಥೇಳಿ ಇಟ್ಕೊಂಡಿರ್ತಾರೆ. ಗೌರಿಗೆ ಹಳದಿ ಗೆಜ್ಜೆ ವಸ್ತ್ರ ಮತ್ತು ಶಿವನಿಗೆ ಬಿಳಿ ಗೆಜ್ಜೆ ವಸ್ತ್ರ, ಹಿಂಗೆ 2 ವೆರೈಟಿ ಇಟ್ಕೊಂಡಿರ್ತಾರೆ. ಪ್ರತಿದಿನ ಜಲ್ದಿ ಏಳಬೇಕು, ಅಂದರೆ ಸೂರ್ಯೋದಯಕ್ಕೆ ಸರಿಯಾಗಿ ಎದ್ದು ಮಾತಾಡಬಾರ್ದು. ಹಂಗೆ ಸ್ನಾನ ಮಾಡಿ ಆಮೇಲೆ ಗೌರಿ ಪೂಜಾ ಮಾಡಿಸ್ಬೇಕು. ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಆಮೇಲೆ ತುಂಬಿ ಹೂವು ಭಾಳ ಒಳ್ಳೇದಂತೆ. ಹಾಗಾಗಿ ಸಿಕ್ಕರೆ ಆ ಹೂವನೂ ಏರಿಸ್ತಾರೆ. ಅಕಸ್ಮಾತ್ ಅದು ಸಿಗಲಿಲ್ಲ ಅಂತಂದ್ರೆ ಯಾವುದಾದ್ರೂ ಬಿಳಿ ಹೂವನ ಏರಿಸ್ಬೇಕು. ಮತ್ತು ನೈವೇದ್ಯಕ್ಕೆ ಹಾಲು, ಹಣ್ಣು, ಖರ್ಜೂರ ಹಿಂಗೆ ಏನಾದರೂ ದಿನ ಒಂದೊಂದು ಇಡಬೇಕು. ನೈವೇದ್ಯ ಎಲ್ಲ ಆದಮೇಲೆ ಆರತಿ ಮಾಡಿಸ್ಬೇಕು ಅವ್ರ ಕಡೆಯಿಂದನ. ಆಮೇಲೆ ಕಥೆ ಇರ್ತದೆ, ಆ ಕಥೆನ ದಿನಾಗೆಲ್ಲ ಓದಿಸ್ಬೇಕು ಅದನ್ನು.
ಆಮೇಲೆ 5 ಮಂತ್ರಾಕ್ಷತೆ ಕಾಳನ್ನ ತಗೊಂಡು ಸೂರ್ಯನಿಗೆ ಹಾಕಿ, ಆಮೇಲೆ ತುಳಸಿಗೆ ನಮಸ್ಕಾರ ಮಾಡಿ, ನೀರು ಹಾಕಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಬರುವುದು. ಭಾನುವಾರ ಮತ್ತು ಗುರುವಾರ ರಾತ್ರಿ ಮುಸ್ರಿ ಐಟಮ್ಸ್ ಏನೂ ಕೊಡಂಗಿಲ್ಲ. ಸಣ್ಣ ಹುಡುಗರು ಪೂಜಾ ಮಾಡೋ ಟೈಮ್ನಾಗ ಗೊತ್ತಿಲ್ಲದೇನೋ ಕೆಲವೊಂದು ಸರಿ ಏನಾರ ಮಾತಾಡಿರ್ತಾರಂತೇಳಿ ಪ್ರತಿ ವರ್ಷ ಪೂಜಾ ಆದಮೇಲೆ ಹುಣ್ಣಿಮೆ ದಿವಸ ಅವ್ರ ಕೈಯಿಂದ ಮರದ ಬಾಗಿಣ ಕೊಡಿಸ್ತಾರ. ಇದು 5ನೇ ವರ್ಷ ನೋಡ್ರಿ ನಮ್ಮ ವಾರಿದಿ ಮರದ ಬಾಗಿಣ ಕೊಡ್ಲಿಗತ್ತಿದ್ದು. ಇದರ ಜೊತೆ 5 ಜನ ಮುತ್ತೈದರಿಗೆ ಸೀರೆ, ಅರಿಶಿನ, ಕುಂಕುಮ, ಹೂವು, ಕಾಯಿ ಎಲ್ಲ ಹಾಕಿ ಉಡಿ ತುಂಬಿಸಿ ದಕ್ಷಿಣೆ ಕೊಡಿಸಿದ್ರು. ಈ ವೃತ್ತದ ಬಗ್ಗೆ ಸಾಕ್ಷಾತ್ ಶಿವನ ನಾರದರಿಗೆ ಹೇಳಾನ. ಹಾಗಾಗಿ ಯಾರು ಈ ವೃತ್ತನ ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಸುಖ, ಸಂತೋಷ, ಸೌಭಾಗ್ಯ, ಒಳ್ಳೆ ಗಂಡ ಎಲ್ಲ ಸಿಗ್ತಾರ ಅನ್ನೋ ನಂಬಿಕೆ. ಆಧ್ಯಾತ್ಮಿಕವಾಗಿ ಪುರಾಣದ ನಂಬಿಕೆ ಒಂದು ಕಡೆ ಆದ್ರೆ ಮಕ್ಕಳು ಇದರಿಂದ ಶಿಸ್ತು ಕಲಿತಾರೆ ನೋಡ್ರಿ. ಪ್ರತಿದಿನ ಜಲ್ದಿ ಏಳೋದು, ಆಮೇಲೆ ಹೊರಗಿಂದ ತಿನ್ನೋದು ಕಡಿಮೆ ಮಾಡ್ಕೋತಾರೆ, ಆಮೇಲೆ ಒಂಥರ ಸಿಸ್ಟಮ್ಯಾಟಿಕ್ ಲೈಫ್ನ ಡೆವಲಪ್ ಮಾಡ್ಕೋತಾರೆ ನೋಡ್ರಿ. ಮುಖ್ಯವಾಗಿ ಊಟ ಮಾಡುವಾಗ ಮೊಬೈಲು, ಟಿ ವಿ ಏನೂ ನೋಡಂಗಿಲ್ಲ. ಮೌನದಿಂದ ಆರಾಮಾಗಿ ಊಟ ಮಾಡ್ತಾರೆ. ಮಾಘ ಮಾಸ ಅಂದ್ರೆ ಥಂಡಿ ಕಾಲ, ಹೊರಗೆಲ್ಲ ಥಂಡಿ ಇರ್ತದೆ. ಆ ಥಂಡಿ ಒಳಗೂ ಜಲ್ದಿ ಏಳು ಪ್ರಾಕ್ಟೀಸ್ ಆಗ್ತದೆ ನೋಡ್ರಿ ಇವರಿಗೆ. ಇಷ್ಟು ಸಣ್ಣ ವಯಸ್ಸಿನೊಳಗೆ ಇಷ್ಟೆಲ್ಲ ನಿಯಮಗಳನ್ನು ಪಾಲಿಸಿ ಸತತವಾಗಿ 5 ವರ್ಷ ಈ ವೃತ್ತನ ನಮ್ಮ ವಾರಿಧಿ ಮಾಡಿದ್ಲು. ಭಕ್ತಿಯಿಂದ ಪೂಜಾ ಮಾಡಿದಂಥ ಆ ಶಿವ ಮತ್ತು ಗೌರಿ ಎಲ್ಲರೂ ಆಕಿಗೆ ಒಳ್ಳೇದು ಮಾಡಲಿ ಅಂಥೇಳಿ ನಾವು ಎಲ್ಲ ಆಶಯ ಮಾಡೋಣ. ಈ ವೃತ್ತನ ಆಕಿಗೆ ಯಾರೂ ಫೋರ್ಸಿಂದ ಮಾಡಿಸಿದ್ದಿಲ್ಲ. ಆಕಿ ಇಷ್ಟಪಟ್ಟ ಮಾಡಿಸಿದ್ದು. ಯಾಕಂದ್ರೆ ಒಂದಿನದ ಮಾತಲ್ಲ ಇದು. ನಮಗೂ ಒಂಥರ ಖುಷಿ ನೋಡ್ರಿ, ಇಷ್ಟು ಸಣ್ಣ ವಯಸ್ಸಿನೊಳಗೆ ಒಂದು ವೃತ್ತ ಮುಗಿಸಿದ್ಲಲ್ಲ ಅಂಥೇಳಿ. ಹೆಂಗೆ ಅನ್ನಿಸ್ತು ಇವತ್ತಿನ ಈ ವಿಡಿಯೋ? ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಲಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಥ್ಯಾಂಕ್ ಯು.